ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ಪ್ರತಿ ವಾರದಂತೆ ವಾರ ಭವಿಷ್ಯವನ್ನ ಯಾವತ್ತಿಂದ ಅಂತ ಹೇಳಿದ್ರೆ 2ನೇ ತಾರೀಕು ಮಾರ್ಚ್ 2ನೇ ತಾರೀಕಿಂದ ಮಾರ್ಚ್ 8ನೇ ತಾರೀಕಿನವರೆಗಿನ ವಾರ ಭವಿಷ್ಯವನ್ನ ಟ್ಯಾರೋ ರೀಡಿಂಗ್ ಮೂಲಕ ತಿಳಿಸೋದಕ್ಕೆ ಬಂದಿದ್ದೀನಿ. ಸರಿ, ನೋಡೋಣ ಏನಿದೆ. ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿದೆ, ನಿಮ್ಮ ಕುಟುಂಬ ಸಮಸ್ಯೆ, ಕುಟುಂಬ ಪರಿಸ್ಥಿತಿ ಹೇಗಿದೆ, ನಿಮ್ಮ ರಿಲೇಷನ್ಶಿಪ್ಗಳು ಹೇಗಿವೆ, ಎಲ್ಲ ವಿಚಾರಗಳನ್ನು ಟ್ಯಾರೋ ರೀಡಿಂಗ್ನ ಮೂಲಕ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗಿದೆ, ನಿಮ್ಮ ಆರೋಗ್ಯ ಹೇಗಿದೆ ಅಂತ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಯಾವುದೇ ರೀತಿಯ ಮೇಜರ್ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ ಈ ಸಮಯದಲ್ಲಿ. ಇದು ಪಾಸಿಟಿವ್ ಆದಂತಹ ಕಾರ್ಡು. ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಬಂದರೂ ಕೂಡ, ಸಣ್ಣ ಪುಟ್ಟ ತಲೆನೋವು ಅಥವಾ ಕೈ ನೋವು ಈ ಥರದ್ದು ಏನಾದರೂ ಬಂದ್ರೂ ತುಂಬ ಈಸಿಯಾಗಿ 1 ಗಂಟೆ ಮಲಗಿದ್ದೆದ್ದು ರೆಸ್ಟ್ ತಗೊಂಡ ನಂತರ ಅದು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ. ಅಥವಾ ನಿಮ್ಮ ತಾಯಿಯ ಬಳಿ ಒಂದು ಕಷಾಯನೋ ಏನಾದರೂ ಮಾಡಿಸ್ಕೊಂಡು ಕುಡಿದು ಹೆಣ್ಮಕ್ಳು, ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಸಹಾಯದಿಂದ ನಿಮಗಿರುವಂತಹ ತೊಂದರೆಯಿಂದ ಪಾರಾಗೋದಕ್ಕೆ ಅವಕಾಶ ಇರುತ್ತೆ. ಲಾಂಗ್ ಟೈಮ್ ಡಿಸೀಸಸ್ ಏನಾದರೂ ಇದ್ದರೆ ಅದರಿಂದ ಸಫರ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹೊಸದಾಗಿ ಯಾವುದೇ ಕಾಯಿಲೆ ಬರದೇ ಹೋದರೂ 2ನೇ ಕಾರ್ಡ್ ಏನು ತೋರಿಸ್ತಾ ಇದೆ ಅಂದರೆ, ಲಾಂಗ್ ಟೈಮ್ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಅವು ಈ ಟೈಮಲ್ಲಿ ನಿಮ್ಮನ್ನು ಹೆಚ್ಚಾಗಿ ಬಾಧಿಸೋದಕ್ಕೆ ಅವಕಾಶ ಇರುತ್ತೆ. ನಿಮ್ಗೆ ಆಲ್ರೆಡಿ ಯಾವುದಾದ್ರೂ ತೊಂದರೆ ಇದೆ, ಹೆಲ್ತ್ ಇಶ್ಯೂ ಇದೆ ಅಂದರೆ ನೀವು ತುಂಬ ಹುಷಾರಾಗಿ ಇರಬೇಕಾಗತ್ತೆ ಈ ಸಮಯದಲ್ಲಿ. ಇನ್ನು ಸ್ವಲ್ಪ ಹಣಕಾಸಿನ ವ್ಯಯ ಕೂಡ, ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ಹಣ ವ್ಯಯ ಮಾಡಿ ನೀವು ಆರೋಗ್ಯವನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ರೀಡಿಂಗ್ ಈ ವಾರದ್ದು. ಅಂದರೆ 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಆರೋಗ್ಯ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ನಂತರ ನಾವು ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಈ ಸಮಯದಲ್ಲಿ ಅನ್ನೋದನ್ನ ನೋಡೋಣ. ಹಣಕಾಸಿನ ಪರಿಸ್ಥಿತಿಯ ವಿಚಾರಕ್ಕೆ ಬಂದಾಗ, ನೀವು ಎಷ್ಟು ಕೆಲಸ ಮಾಡಿದ್ರೆ ಅದಕ್ಕೆ ಸರಿಯಾದ ಹಣ, ಅದಕ್ಕೆ ಸರಿಯಾದ ಇನ್ಕಮ್ ನಿಮಗೆ ಈ ಸಮಯದಲ್ಲಿ ಒಂದು ಬರೋದಕ್ಕೆ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸೊ ನೀವು ಸರಿಯಾಗಿ ಕೆಲಸ ಮಾಡಿದರೆ ಅದಕ್ಕೆ ತಕ್ಕಂಥ ಪ್ರತಿಫಲ ದೊರೆಯುತ್ತೆ ಅಂತ. ಯಾವುದಾದ್ರೂ ಹೆಣ್ಣು ಮಕ್ಕಳ ಸಹಾಯದಿಂದ, ಕುಟುಂಬದಲ್ಲಿರುವಂತಹ ಹೆಣ್ಣು ಮಕ್ಕಳ ಸಹಾಯದಿಂದ ನಿಮಗೆ ಅಧಿಕ ಧನ ಲಾಭ ಆಗೋದಕ್ಕೆ ಅವಕಾಶ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಮನಿ ಫ್ಲೋ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಜಾಬಲ್ಲಿ ಯಾವುದಾದ್ರೂ ಇರುತ್ತಾ ಅಂದರೆ, ಜಾಬಲ್ಲಿ ಸ್ವಲ್ಪ ಡ್ಯುಯಲ್ ಆಕ್ಸಸ್ ತೋರಿಸ್ತಿದೆ. ಅಂದರೆ ನೀವು ಕೆಲಸ ಮಾಡ್ತೀರಾ, ಅದಕ್ಕೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ, ಬರದೇ ಹೋಗ್ಬೋದು. ಅಥವಾ ಕೆಲವು ಸರಿ ಇದು ಬರಲ್ಲ ಈಗ ಅಂತ ಕೂಲ್ ಆಗಿರ್ತೀರಾ, ಅದು ಬಂದ್ಬಿಡ್ಬೋದು. ಒಂಥರ ಡ್ಯುಯಲ್ ಮೈಂಡೆಡ್ ಆಗೂ ಇರ್ತೀರಾ ನೀವು. ಅದಕ್ಕೆ ಸರಿಯಾಗಿ ಪ್ರಕೃತಿ ಕೂಡ, ನಮ್ಮ ಯೂನಿವರ್ಸ್ ಕೂಡ ಹೆಲ್ಪ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇದು ಹಣಕಾಸಿನ ವಿಚಾರದಲ್ಲಿ ಕೂಡ ನಾನು ಪಾಸಿಟಿವ್ ಆದಂತಹ ಒಂದು ಕಾರ್ಡ್ ಅಂತಾನೆ ಹೇಳ್ಬಹುದು. ಆದರೆ ಮನಿ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತಾರೆ ಅದನ್ನು ನೀವು ಈ ಸಮಯದಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ. ಮನಿ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ, ಈಸಿ ಅಲ್ಲ. ಹಾಗಾಗಿ ಮನಿ ಮ್ಯಾನೇಜ್ಮೆಂಟ್, ಬರುವಂತಹ ಹಣವನ್ನು ಯಾವುದಕ್ಕೆ ಹಾಕಬೇಕು, ಯಾವುದಕ್ಕೆ ಬೇಡ ಅಂತ ಯೋಚನೆ ಮಾಡಿ ಹಾಕುವಂತಹ ಸಮಯ ಇದು. ಅದಕ್ಕೆ ಇದು ಪಾಸಿಟಿವ್ ಆದಂತಹ ಟೈಮ್ ಅಂತ ಹೇಳ್ಬೋದು. ಇನ್ನು ಕೊನೆಯದು ನಿಮ್ಮ ಸಂಬಂಧಗಳು ಹೇಗಿರ್ತವೆ. ಎಲ್ಲರಿಗೂ ಇದು 3 ತುಂಬ ಮುಖ್ಯ. ಹಣಕಾಸು ಹೇಗಿರುತ್ತೆ, ಆರೋಗ್ಯ ಹೇಗಿರುತ್ತೆ, ಹಾಗೆಯೇ ನಮ್ಮ ಸಂಬಂಧಗಳು ಹೇಗಿರುತ್ತೆ. ಲೈಫಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರೆ ಮೇಜರ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇರ್ತೀವಿ. ಬನ್ನಿ, ರಿಲೇಷನ್ಶಿಪ್ ಈ ವಾರದಲ್ಲಿ ಅಂದರೆ ಮಾರ್ಚ್ ತಿಂಗಳ 2ನೇ ತಾರೀಕಿಂದ 8ನೇ ತಾರೀಕಿನವರೆಗಿನ ಸಮಯದಲ್ಲಿ ನಮ್ಮ ಸಂಬಂಧಗಳು ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ನಿಮ್ಮ ಸಂಬಂಧ ಹೇಗಿರುತ್ತೆ ಅನ್ನೋದನ್ನ ಮೊದಲನೇದಾಗಿ ನೋಡೋದಾದ್ರೆ, ಇದು ಸ್ವಲ್ಪ ಬ್ಲೈಂಡ್ ಆದಂತಹ ಸಮಯ. ಕಣ್ಣು ಮುಚ್ಕೊಂಡು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಜೀವನ ಸಂಗಾತಿ ಯಾರಿದ್ದಾರೆ, ಕಣ್ಮುಚ್ಚಿ ನಿಮಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೀವೆಲ್ಲಿ ಹೋಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಯಾವುದರ ಪರಿವು ನಿಮಗೂ ಇಲ್ಲ ಅಥವಾ ನಿಮ್ಮ ಸಂಗಾತಿಗೂ ಇಲ್ಲ. ಈ ತರಹದ ಒಂದು ಸಿಚುವೇಶನ್ ಇರುವಂಥದ್ದು. ಇನ್ನು ಕುಟುಂಬ ಸದಸ್ಯರ ಜೊತೆ ಹೇಗಿರುತ್ತೆ ಅಂದರೆ, ನಿಮ್ಮ ಕುಟುಂಬ ಸದಸ್ಯರು ಅಥವಾ ಯಾರಾದರೂ ನಿಮ್ಮ ಆಪ್ತರು ಅನ್ನಿಸ್ಕೊಂಡವರೆ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡ್ತಾರೆ. ಹಣಕಾಸಿನ ವಿಚಾರಕ್ಕಿರಬಹುದು, ನಿಮ್ಮ ಮಾನಸಿಕ ಪರಿಸ್ಥಿತಿ ಇರಬಹುದು, ನಿಮ್ಮ ಒಂದು ಫ್ಯಾಮಿಲಿಯ ಮೆಂಬರ್ಸ್ ಜೊತೆಗೂ ಕೂಡ ಅಷ್ಟೇನು ಸಹಕಾರಿಯಾಗಿ ಇರೋದಿಲ್ಲ ಅಂತ. ಇನ್ನು ಯಾರನ್ನಾದರೂ ಪ್ರೀತಿ ಪ್ರೇಮದಲ್ಲಿದ್ದರೆ ನೀವು, ಅದು ಮಾತ್ರ ಪಾಸಿಟಿವ್ ಆಗಿ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾವುದಾದ್ರೂ ಪ್ರೇಮ ನಿವೇದನೆಯನ್ನು ಮಾಡ್ಕೊಳ್ಬೇಕು, ಯಾರಿಗಾದ್ರೂ ಲವ್ ಪ್ರಪೋಸಲ್ ಮಾಡಬೇಕು ಅಂತಿದ್ರೆ ಈ ಸಮಯದಲ್ಲಿ ಮಾಡೋದು ಒಳ್ಳೆಯದು. ಬಟ್ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡ್ತಾರೆ ನೀವು ಇಷ್ಟಪಡುವಂಥವ್ರು. ಸೊ ಆ ಓವರ್ ಥಿಂಕನ್ನ ಒಂದು ಕಂಟ್ರೋಲ್ ಮಾಡಿದ್ರೆ ಬೇರೆ ಎಲ್ಲ ವಿಚಾರದಲ್ಲೂ ಇದು ಈ ಸಮಯ ಅಂದರೆ ಲವ್ ಪ್ರಪೋಸಲ್ಗೆ ಮಾಡೋದಕ್ಕೆ ಇದು ತುಂಬ ಪಾಸಿಟಿವ್ ಆದಂತಹ ಟೈಮ್ ಅಂತ ಹೇಳ್ಬಹುದು. ಸೊ ಇನ್ನು ಈ ಎಲ್ಲ ವಿಚಾರಗಳಿಗೆ ಏಂಜಲ್ ಗೈಡೆನ್ಸ್ನ ನಾವು ನೋಡ್ತೀವಿ.
ಇದ್ದೀವಿ. ಸೊ ಹಾಗಾಗಿ ಏಂಜಲ್ಸ್ ಏನು ಗೈಡ್ ಮಾಡ್ತಾರೆ, ಮೊದಲನೇದಾಗಿ ನಾವು ನೋಡಿದ್ದು ಆರೋಗ್ಯದ ವಿಚಾರವಾಗಿ ನೋಡಿದ್ವಿ ಅಲ್ವಾ. ಸೊ ಆರೋಗ್ಯದ ವಿಚಾರದಲ್ಲಿ ಏಂಜಲ್ಸ್ ಯಾವ ರೀತಿಯ ಗೈಡೆನ್ಸ್ನ ಕೊಡ್ತಾರೆ, ನಾನಿಲ್ಲಿ 3 ಕಾರ್ಡುಗಳನ್ನು ತೆಗಿತೀನಿ. ಮೊದಲನೇ ಕಾರ್ಡು, ಎರಡನೇ ಕಾರ್ಡು, ಮೂರನೇ ಕಾರ್ಡು. ಸೊ ಮೊದಲನೇದು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕಾರ್ಡು. ಇಟ್ಸ್ ಅಪ್ ಟು ಯು ಅನ್ನುವಂಥ ಕಾರ್ಡ್ ಬರ್ತಾ ಇದೆ. ಇದು ನಿಮಗೆ ಬಿಟ್ಟಂಥ ವಿಚಾರ. ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ, ನೀವು ಆರೋಗ್ಯವಾಗಿರೋದಕ್ಕೆ ಯಾವುದೆಲ್ಲ ಏನೆಲ್ಲ ಮಾಡಬಹುದು ಅದನ್ನು ಮಾಡಿದ್ರೆ ನಿಮಗೆ ಖಂಡಿತ ಇದು ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ. ಇಟ್ಸ್ ಅಪ್ ಟು ಯು ಅಂತ ಹೇಳಿದ್ರೆ, ನೀವು ಎಷ್ಟು ಪರಿಶ್ರಮವನ್ನು ಬೇಡದಿದ್ದೆಲ್ಲ ತಿಂದ್ಕೊಂಡು, ಅಥವಾ ಏನೋ ಕೋಲ್ಡ್ ಐಟಮು ಸಮ್ಮರ್ ಸ್ಟಾರ್ಟ್ ಆಯಿತು ಅಂತ ವಿಪರೀತವಾಗಿ ಕೋಲ್ಡ್ ತೊಗೊಳ್ಳೋದು, ಈ ಥರದ್ದೆಲ್ಲ ಮಾಡ್ಕೊಂಡು ನಿಮ್ಮ ಹೆಲ್ತ್ ಅಪ್ಸೆಟ್ ಆದರೆ ಅದು ನಿಮಗೆ ಬಿಟ್ಟಿದ್ದು. ಆರೋಗ್ಯ ಚೆನ್ನಾಗಿರಬೇಕು ಅಂತ ನೀವು ಕೇರ್ಫುಲ್ ಆಗಿದ್ದರೆ ಅದು ಕೂಡ ಪಾಸಿಟಿವ್ ಆದಂಥದ್ದು. ಹಣಕಾಸಿನ ವಿಚಾರಕ್ಕೆ ಯಾವ ರೀತಿಯ ಕಾರ್ಡ್ ಬರ್ತಾ ಇದೆ ಅಂತ ಹೇಳಿದ್ರೆ, ನೋ ನೀಡ್ ಟು ವರಿ ಅನ್ನುವಂಥ ಕಾರ್ಡ್ ಬರ್ತಿದೆ. ಹಣದ ವಿಚಾರದಲ್ಲಿ ನೀವು ಈ ಸಾರಿ ತಲೆ ಕೆಡಿಸ್ಕೊಳ್ಬೇಡಿ, ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮಗಿದೆ. ಸೊ ನೀವು ಎಫರ್ಟ್ ಹಾಕಿದ್ದಕ್ಕೆ ಸರಿಯಾಗಿ ಹಣ ಬರುತ್ತೆ. ಹಾಗೆಯೇ ನೀವು ಈ ವಾರ ಏನೋ ಆಗೋಯ್ತು, ಬಿಸ್ನೆಸ್ ಚೆನ್ನಾಗಾಗಲಿಲ್ಲ, ಅಥವಾ ನನಗೆ ಯಾವುದೋ ಒಂದು ಇದು ಪ್ರಮೋಷನ್ ಬರಲಿಲ್ಲ, ಈ ಥರದ ಯೋಚನೆಗಳಲ್ಲಿ ಈ ವಾರ ಮುಳುಗೋಗೋದು ಅವಶ್ಯಕತೆ ಇಲ್ಲ. ಯಾವುದೇ ತರಹದ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಇನ್ನು ನಿಮ್ಮ ರಿಲೇಷನ್ಶಿಪ್ಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ಇಫ್ ಯು ಬಿಲೀವ್, ನೀವು ನಂಬಬೇಕು, ಜನರನ್ನು ನಂಬಿ ಯಾವುದೇ ಕೆಲಸಗಳನ್ನು ಮಾಡಿದ್ರು ನಂಬಬೇಕು ಅಂತ ತಕ್ಷಣ ಬ್ಲೈಂಡ್ ಆಗಿ ನಂಬುವಂಥದ್ದಲ್ಲ, ಸರಿಯಾಗಿ ಪರೀಕ್ಷಿಸಿ ಅವರನ್ನು ನಂಬಿದ್ರೆ ನಿಮಗೆ ಖಂಡಿತ ಈ ಸಮಯ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಆಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಸೊ ಇದಾಗಿತ್ತು ಈ ವಾರದ ಟ್ಯಾರೋ ರೀಡಿಂಗ್ನ ಮೂಲಕ ವಾರ ಭವಿಷ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.